ಸರ್ಕಾರದ ಭಾಷಣ ಮಾಡುವುದಕ್ಕೆ ಗೆಹ್ಲೋಟ್ ಒಪ್ಪದ ವಿವಾದ ಸದನದಲ್ಲಿ ಗವರ್ನರ್ ಗದ್ದಲ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇರೋದು. ಅವರು ಬಿಡ್ತಾ ಇಲ್ಲ, ಇವರು ಬಿಡ್ತಾ ಇಲ್ಲ, ಗದ್ದಲ ಜೋರಾಗಿ ನಡೀತಾ ಇದೆ. ಏನೇನಾಯಿತು, ಏನೇನು ಆಗುತ್ತೆ ಅಂತ ನೋಡೋದಾದ್ರೆ, ರಾಜ್ಯಪಾಲರಿಗೆ ಅಡ್ಡಿ ಮಾಡಿದೆ ಹರಿ ರವಿ ಇವರನ್ನೆಲ್ಲ ಸಸ್ಪೆಂಡ್ ಮಾಡಬೇಕು ಅಂತ ಬಿಜೆಪಿಯವರು ಹೇಳ್ತಾ ಇರುವಂಥದ್ದು. ರಾಷ್ಟ್ರಗೀತೆ ಅವರಿಗೆ ಕಾಯದೆ ನಿರ್ಗಮಿಸಿದ ರಾಜ್ಯಪಾಲ ಕ್ಷಮೆ ಕೇಳಲಿ ಅಂತ ಇವ್ರುಗಳು ಹೇಳ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಯಾರ್ಯಾರು ಏನೇನು ಹೇಳಿದ್ರು, ಏನೇನು ಆಯಿತು ಅಂತ ನೋಡೋದಾದ್ರೆ, ಗುರುವಾರ ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಮಾಡಿದಂಥ ಭಾಷಣದ ಕ್ರಮ, ನಿರ್ಗಮಿಸುವಾಗ ನಡೆದಂಥ ಘಟನೆ, ಶುಕ್ರವಾರ ಉಭಯ ಸದನಗಳಲ್ಲಿ ವಾದ ಮತ್ತು ಪ್ರತಿವಾದ, ಆರೋಪ ಪ್ರತ್ಯಾರೋಪಗಳಿಂದ ಪ್ರತಿಧ್ವನಿಸಿತ್ತು. ಪರಿಷತ್ನ ಇಡೀ ದಿನದ ಸದನ ಇದೇ ವಿಚಾರಕ್ಕೆ ಬಲಿಯಾದ್ರೆ ವಿಧಾನಸಭೆಯಲ್ಲಿ ಅರ್ಧ ದಿನದ ಕಲಾಪವನ್ನ ನುಂಗ್ಹಾಕ್ತು. ಪ್ರಮುಖವಾಗಿ ರಾಜ್ಯಪಾಲರು ಭಾಷಣ ಮಾಡಿ ನಿರ್ಗಮಿಸುವಾಗ ಅಡ್ಡಗಟ್ಟಿದ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ಹಾಗೂ ಎಸ್ ರವಿ ಅವರನ್ನ ಅಮಾನತು ಮಾಡಬೇಕು ಅಂತ ಬಿಜೆಪಿ ಆಗ್ರಹಿಸಿತು. ಹಾಗೂ ರಾಷ್ಟ್ರಗೀತೆಗೂ ಮುನ್ನ ರಾಜ್ಯಪಾಲರು ನಿರ್ಗಮಿಸುವ ಮೂಲಕ ಸಂವಿಧಾನಕ್ಕೆ ಅಪಮಾನ ಮಾಡಿರುವ ಬಗ್ಗೆ ಚರ್ಚಿಸೋಕೆ ಅವಕಾಶ ನೀಡಬೇಕು ಅಂತ ಕಾಂಗ್ರೆಸ್ನ ಶಾಸಕರು ಇಲ್ಲಿ ಪಟ್ಟು ಹಿಡಿದು ಕೇಳ್ಕೊಂಡ್ರು. ವಿಶೇಷವಾಗಿ ವಿಧಾನ ಪರಿಷತ್ನಲ್ಲಿ ಇದೇ ವಿಷಯದ ಬಗ್ಗೆ ದಿನವಿಡೀ ತೀವ್ರ ವಾಗ್ವಾದ, ಧಿಕ್ಕಾರದ ಘೋಷಣೆಗಳ ವಿನಿಮಯ ಆಯಿತು. ಆರೋಪ ಪ್ರತ್ಯಾರೋಪಗಳಿಂದ ಗದ್ದಲದ ವಾತಾವರಣದಿಂದಾಗಿ ಕಲಾಪ ನಡೆಸಲಾಗದೆ ಸಭಾಪತಿ ಹೊರಟ್ಟಿ ಅವರು ಸದನವನ್ನು 3 ಬಾರಿ ಮುಂದೂಡಿದಂಥ ಘಟನೆಯೂ ಕೂಡ ನೆನ್ನೆ ನಡೆಯಿತು. ಇನ್ನು ಇದೇ ಸಂದರ್ಭದಲ್ಲಿ ಸ್ಪೀಕರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂದರೆ, ಪರಿಶೀಲಿಸಿ ರೂಲಿಂಗ್ ನೀಡ್ತೀನಿ ಅಂತ ಹೇಳ್ತಾರೆ. ಗವರ್ನರ್ ಭಾಷಣ ಕುರಿತು ಆಡಳಿತ ಹಾಗೂ ವಿಪಕ್ಷಗಳ ಚರ್ಚೆ ಆಲಿಸಿದ ಸ್ಪೀಕರ್ UT ಖಾದರ್ ಅವರು ಆಡಳಿತ ಮತ್ತು ವಿರೋಧ ಪಕ್ಷದ ಶಾಸಕರು ನೀಡಿರುವ ನಿಲುವಳಿ ಸೂಚನೆಯ ಹೊರತಾಗಿ ಸಾಕಷ್ಟು ವಿಷಯಗಳು ಚರ್ಚೆ ಆಗಿದೆ. ಇನ್ನು ಮತ್ತೆ ಚರ್ಚೆಗೆ ಅವಕಾಶಗಳು ನೀಡಲಾಗುವುದು. ಸದಸ್ಯರ ಬೇಡಿಕೆ ಬಗ್ಗೆ ಪರಿಶೀಲಿಸಿ ನನ್ನ ಆದೇಶವನ್ನು ಪ್ರಕಟಿಸ್ತೀನಿ ಅಂತ ಹೇಳಿ ಚರ್ಚೆಗೆ ಅಂತ್ಯವನ್ನ ಹಾಡ್ತಾರೆ UT ಖಾದರ್ ಅವರು, ಸ್ಪೀಕರ್ ಅವರು. ಇನ್ನು ಗವರ್ನರ್ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೊರಟ್ಟಿ ಅವರು ಹೇಳ್ತಾರೆ. ಮೇಲ್ಮನೆಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿರುವ ಬಗ್ಗೆ ಚರ್ಚಿಸೋಕೆ ನಿಯಮಾವಳಿಯಲ್ಲಿ ಅವಕಾಶ ಇಲ್ಲ ಅಂತ ಕಾಂಗ್ರೆಸ್ ಮಾಡಿದ ಪ್ರಸ್ತಾಪನೆಯನ್ನ ತಿರಸ್ಕರಿಸ್ತಾರೆ. ಗವರ್ನರ್ ಬಗ್ಗೆ ಹಿಂಗೆಲ್ಲ ನಾವು ಮಾತಾಡಂಗೆ ಇಲ್ಲ, ಅದಕ್ಕೆ ನಮಗೆ ಅವಕಾಶವೇ ಇಲ್ಲ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಇನ್ನು ಅಮಾನತು ಬೇಡಿಕೆ ನಿರೂಪಣಾ ಸಮಿತಿಗೆ ರಾಜ್ಯಪಾಲರಿಗೆ ಅಡ್ಡಿಪಡಿಸಿದ್ರು ಎನ್ನಲಾದ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಹಾಗೂ ಎಸ್ ರವಿ ಅವರನ್ನ ಅಮಾನತು ಮಾಡಬೇಕು ಅಂತ ಬಿಜೆಪಿ ಪ್ರಸ್ತಾವನೆ ವಿಷಯವನ್ನ ನೀತಿ ನಿರೂಪಣಾ ಸಮಿತಿಗೆ ವಹಿಸುವುದಾಗಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ರೂಲಿಂಗ್ ಅನ್ನ ನೀಡ್ತಾರೆ. ಸೊ ಇದಿಷ್ಟು ನಿನ್ನೆ ಆದಂಥ ಡೆವಲಪ್ಮೆಂಟು. ಇವತ್ತು ಸಹಜವಾಗಿಯೇ ಈ ವಿಚಾರ ಪ್ರಸ್ತಾಪ ಆಗ್ತಾ ಇರೋದ್ರ ಜೊತೆಗೆ ಒಬ್ಬೊಬ್ಬರು ನಾಯಕರು ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರಿಗೇನು ಹೇಳಿದ್ದಾರೆ ಅಂತಂದರೆ, ಗವರ್ನರ್ ನಡೆ ಖಂಡನೀಯ ಅಂತ ಅವ್ರು ಹೇಳ್ತಾ ಇರೋದು. ಅಧಿವೇಶನದಲ್ಲಿ ರಾಜ್ಯಪಾಲರು ರಾಷ್ಟ್ರಗೀತೆ ಬಿತ್ತರಿಸುವುದಕ್ಕೂ ಮುನ್ನ ಆತುರದಿಂದ ಹೊರಟಿದ್ದು ನಿಜವಾಗ್ಲೂ ಕೂಡ ಸರಿ ಅಲ್ಲ. ಅವರು ರಾಜ್ಯದ ರಾಜ್ಯಪಾಲರು, ಈ ಸರ್ಕಾರದ ಮುಖ್ಯಸ್ಥರು, ಅವ್ರಿಗೆ ಎಷ್ಟಾದರೂ ಭಾಷಣ ಆದ್ರೆ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದು ಖಂಡನೀಯ ಅಂತ ಹೇಳ್ತಾ ಇದ್ದಾರೆ. ಅವರು ಒಂದೇ ಲೈನ್ ಓದಿದ್ರು, 2 ಲೈನ್ ಓದಿದ್ರು, ನಾವು ಹೇಳಿದ್ದನ್ನು ಓದಲೇ ಇಲ್ಲ, ಇನ್ನೊಂದು ಮತ್ತೊಂದು, ಅದು ಏನಾದರೂ ಇರಲಿ, ಆದರೆ ರಾಷ್ಟ್ರಗೀತೆ ಮುಗಿಯೋವರೆಗೂ ಅವ್ರು ಇರಬೇಕಾಗಿತ್ತು ಅನ್ನೋದನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು, CM ಹೇಳ್ತಾ ಇರೋದು. ಇದು ನಿಜವಾಗ್ಲೂ ಕೂಡ ಸರಿ ಅಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ರಾಷ್ಟ್ರಗೀತೆ ಮುಗಿದ ನಂತರ ಹೋಗಬಹುದಿತ್ತು, ಆದರೆ ಈ ರೀತಿಯಾಗಿ ಮಾಡಿದ್ದು ತಪ್ಪು, ಇದು ಗೌರವ ಕೊಟ್ಟಂಗೆ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಸದನದಲ್ಲಿ ಗವರ್ನರ್ ಗದ್ದಲ ನಡೀತಾ ಇತ್ತಲ್ಲ, ನೀತಿ ನಿರೂಪಣಾ ಸಮಿತಿಗೆ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಏನು ಡೆವಲಪ್ಮೆಂಟ್ ಅಂತ ನೋಡೋದಾದ್ರೆ, ಮೇಲ್ಮನೆಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿರುವ ಬಗ್ಗೆ ಚರ್ಚಿಸೋಕೆ ನಿಯಮಾವಳಿಯಲ್ಲಿ ಅವಕಾಶ ಇಲ್ಲ ಅಂತ ಕಾಂಗ್ರೆಸ್ ಮಾಡಿದ ಪ್ರಸ್ತಾವನೆಯನ್ನು ತಿರಸ್ಕರಿಸಿದ್ರೆ, ಬಿಕೆ ಹರಿಪ್ರಸಾದ್ ಹಾಗೂ ಎಸ್ ರವಿ ಅವರನ್ನ ಅಮಾನತು ಮಾಡಬೇಕು ಅಂತ ಬಿಜೆಪಿ ಪ್ರಸ್ತಾವನೆ ವಿಷಯವನ್ನ ನೀತಿ ನಿರೂಪಣಾ ಸಮಿತಿಗೆ ವಹಿಸುವುದಾಗಿ ರೂಲಿಂಗ್ ನೀಡಿದ್ರು. ಆದರೆ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಪ್ರಸ್ತಾವನೆ ನೀತಿ ನಿರೂಪಣಾ ಸಮಿತಿಗೆ ವಹಿಸುವ ರೂಲಿಂಗ್ ಮರು ಪರಿಶೀಲಿಸಬೇಕು ಅಂತ ಮನವಿ ಪತ್ರ ಸಲ್ಲಿಸಿದ್ರು. ಇದಕ್ಕೆ ಬಿಜೆಪಿ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಮರು ಪರಿಶೀಲಿಸಬಾರದು ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ಸಂಸದೀಯ ಖಾತೆ ಸಚಿವ HK ಪಾಟೀಲ್ ಅವರು ಮಾತನಾಡಿ, ರಾಜ್ಯಪಾಲರು ಸಂವಿಧಾನದ ರಕ್ಷಣೆ ಕೆಲಸ ಮಾಡಬೇಕು, ಆದರೆ ರಾಜ್ಯಪಾಲರು ಸರ್ಕಾರ ನೀಡಿದ ಭಾಷಣ ಓದದೆ ಸಂವಿಧಾನದ ಕಲಂ 176(1) ಅನ್ನ
ಉಲ್ಲಂಘಿಸಿದ್ದಾರೆ. ಜೊತೆಗೆ ರಾಷ್ಟ್ರಗೀತೆ ಬಿತ್ತರಿಸುವವರೆಗೂ ಕಾಯದೆ ತರಾತುರಿಯಲ್ಲಿ ಸದನದಿಂದ ಹೊರಡುವ ಮೂಲಕ ರಾಷ್ಟ್ರಗೀತೆಗೂ ಅಪಮಾನ ಮಾಡಿದ್ದಾರೆ. ಅವರು ರಾಜ್ಯದ ಜನ ಮತ್ತು ಸದನಕ್ಕೆ ಕ್ಷಮೆಯನ್ನ ಕೋರಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಅಂತಿಮವಾಗಿ ಸ್ಪೀಕರ್ ಖಾದರ್ ಎರಡೂ ಮನವಿಗಳನ್ನ ಪುರಸ್ಕರಿಸದೆ ತಮ್ಮ ಆದೇಶವನ್ನು ಪ್ರಕಟಿಸುವುದಾಗಿ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ಜಮೀರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ನಾಯಕರುಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮಾಡಿದ್ದು ಸರಿಯಲ್ಲ, ತಪ್ಪು, ರಾಜ್ಯಪಾಲರು ಈ ತರ ಮಾಡಬಾರ್ದಿತ್ತು ಅಂತ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ತಪ್ಪು. ಈ ರೀತಿಯಾಗಿ ರಾಜ್ಯಪಾಲರು ನಡ್ಕೊಳ್ಳೋದು ಹೇಗೆ ಅನ್ಸುತ್ತೆ ಅಂತಂದ್ರೆ ಬಿಜೆಪಿಯ ಕೈಗೊಂಬೆ ಆಗಿದ್ದಾರೇನೋ ಅಥವಾ ಕೇಂದ್ರದ ಕೈಗೊಂಬೆ ಆಗಿದ್ದಾರೇನೋ, ಬಿಜೆಪಿಯವರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಏನೋ, ಸರ್ಕಾರದ ಮುಖ್ಯಸ್ಥರು ಅಥವಾ ರಾಜ್ಯದ ರಾಜ್ಯಪಾಲರು ಈ ಥರದ್ದು ನಮಗೆ ಫೀಲೇ ಆಗ್ತಾಗಿಲ್ಲ. ಮೊದಲಿನಿಂದಲೂ ರಾಜ್ಯಪಾಲರು ಇದೇ ಥರದ ನಡೆಯನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ವಿಚಾರ ಅಂತ ಅಲ್ಲ, ಅನೇಕ ವಿಚಾರದಲ್ಲಿ ರಾಜ್ಯಪಾಲರು ವರ್ಸಸ್ ಸರ್ಕಾರ, ರಾಜ್ಯಪಾಲರು ಜೊತೆಗೆ ಸರ್ಕಾರ ಕ್ಲಾಶಸ್ ಇದು ನಡೀತಾನೆ ಇದೆ. ಇದು ಹೆಲ್ದಿ ಆಗಿರಬೇಕು. ಈ ಮಟ್ಟಿಗೆ ಇಷ್ಟರ ಮಟ್ಟಿಗೆ ಹೋಗೋದು ಸರಿ ಅಲ್ಲ ಅಂತ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ. ಬಟ್ ಬಿಜೆಪಿಗರ ವಾದನೆ ಬೇರೆ ಇದೆ. ಏನು ಕಾಂಗ್ರೆಸ್ನವ್ರು ಹೇಳ್ದಂಗೆಲ್ಲ ಕೇಳಬೇಕಾ ನಾವು ಅನ್ನೋದು ಅವ್ರ ಪ್ರಶ್ನೆ ಆಗಿರೋದು. ಸೊ ಅನೇಕ ಕಾಂಗ್ರೆಸ್ನ ನಾಯಕರುಗಳು ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಿರಿಯ ನಾಯಕರುಗಳು ಒಂದು ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಈ ರೀತಿ ಮಾಡೋದು ಸರಿಯಲ್ಲ ಅಂತ. ಬಟ್ ಬಿಜೆಪಿಯ ಅಧಿಕಾರದ ಅವಧಿಯಲ್ಲೂ ಕೂಡ, ಅಂದ್ರೆ ಯಡಿಯೂರಪ್ಪನವರು ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಈ ತರದ ಬೆಳವಣಿಗೆ ಆಗಿದ್ದುಂಟು. ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಅವತ್ತೂ ಕ್ಲಾಶಸ್ ಆಗಿದ್ದುಂಟು. ಆಮೇಲೆ ಅಕ್ಕಪಕ್ಕದ ರಾಜ್ಯದಲ್ಲೂ ಕೂಡ ಇದೇ ತರದ ಕ್ಲಾಶಸ್ ಆಗ್ತಾ ಇರೋದು ಉಂಟು. ಕೇರಳ, ತಮಿಳುನಾಡು ಈ ಭಾಗದಲ್ಲೂ ಕೂಡ ಈ ರೀತಿಯಾಗಿ ರಾಜ್ಯಪಾಲರು ಸರ್ಕಾರ ಹೇಳಿದ್ನ ರಾಜ್ಯಪಾಲರು ಕೇಳದೇ ಇರೋದು ಅಥವಾ ರಾಜ್ಯಪಾಲರು ಹೇಳೋದನ್ನ ಸರ್ಕಾರ ತೆಗೆದುಕೊಳ್ಳೋದಕ್ಕಾಗದೇ ಇರೋದು. ಬಟ್ ನಮ್ಮಲ್ಲಿ ಇದು ಸಾಕಷ್ಟು ಗದ್ದಲ ಕೋಲಾಹಲಕ್ಕೆ ಕಾರಣವಾಗಿದೆ.